ಕಬೋರ್ಡ್ ಮಾಡ್ತೀವಿ, ಸಿಮೆಂಟ್ ಕಬೋರ್ಡ್ ಮಾಡ್ತೀವಿ. ಇಷ್ಟೇ ಥಿಕ್ನೆಸ್ ಬರುತ್ತೆ, 1/2 ಇಂಚ್ 3/4 ಇಂಚು. ಈ ಕಸುಗಾರ ಈ ಕೆಲಸ ಕಲ್ತ್ಕೊಂಡು ನಾನೇನು ಮಾಡಿದೆ, ಬ್ಯಾಂಗ್ಳೂರಿಗೆ ಜೀವನ ಮಾಡೋಕ್ಕೆ ಬಂದಿದ್ದೆ. ಆರಂಭ ನನ್ನ ಮದುವೆಗೆ ಮುಂಚೆ ಎಣ್ಣೆಗೆ ನನಗೆ ಸಂಬಂಧ ಇಲ್ಲ, ಸ್ನೇಹಿತರಿದ್ದರು, ಎಣ್ಣೆ ಜೊತೆ ನನಗೆ ಸಂಬಂಧ ಇಲ್ಲ. ಮದುವೆ ಆಗಿದೆ, ನಾನು ಬ್ಯಾಚುಲರ್ ಆಗಿ ಸಿಟಿಗೆ ಎಂಟ್ರಿ ಆಗಿದೆ. ಟೈಮ್ ಪಾಸ್ಗಾಗಿ ಕೆಲವರ ಜೊತೆ ನನ್ನ ಮಿಂಗಲ್ ಆಗಿದೆ. ಏನಕ್ಕಾಗಿ? ಇವತ್ತು ಮೊಬೈಲ್ ಇದೆ, ಇವತ್ತು ನಮ್ಗೆ ಯಾರು ಬೇಕಾಗಲ್ಲ ಟೈಮ್ ಪಾಸ್. ಒಂದು 25 years ಬ್ಯಾಕ್ ನಮಗೇನಿಲ್ಲ, ಯಾವ ಈ ಥರ ಟೆಕ್ನಾಲಜಿ ಬೇಜಾರಿತ್ತು ನನ್ನ ಹತ್ರ. ಆದರೆ ನಾನು ಟೈಮ್ ಪಾಸ್ಗೆ ಕೆಲವರ ಜೊತೆ ನಾನು ಮಿಂಗಲ್ ಆಗಿದೆ. ಅವ್ರು ಕುಡುಕರು, ಯಾರು ಗುರು ಬಿಲ್ಟಿರು, ಕಡಿಮೆ ಬೆಲೆ ಅಂತ ಹೇಳಿ ಎಣ್ಣೆ ನನಗೆ ಅವ್ರು ಪರಿಚಯ ಮಾಡಿ, ಎಣ್ಣೆ ನನಗೆ ಏನು ಮಾಡಿದ್ರು ಆರಂಭ ನಾನು ಸ್ವಾಧೀನದಲ್ಲಿತ್ತು. ಎಣ್ಣೆ ಏನಿತ್ತು ಆಗ ಆರಂಭ ಏನಿದೆ ಸ್ವಾಧೀನದಲ್ಲಿತ್ತು. ಕಾಲಕ್ರಮೇಣವಾಗಿ ನಾನು ಇದರಲ್ಲಿ ಏನಾಗಿದೆ, ತರಬೇತಿ ಹೊಂದಿದೆ. ಯಾವುದರಲ್ಲಿ? ಎಣ್ಣೆಯಲ್ಲಿ ಏನಾಗಿದೆ, ನಾನು ತರಬೇತಿ ಹೊಂದಿ ಎಕ್ಸ್ಪೋರ್ಟ್ ಆಗಿದೆ. ತರಬೇತಿ ಹೊಂದಿ ಎಕ್ಸ್ಪೋರ್ಟ್ ಆಗಿದೆ. ಎಕ್ಸ್ಪೋರ್ಟ್ ಆದಮೇಲೆ ನನ್ನ ಮಾತಿಗೆ ಯಾರು ಮರಳಾಗ್ತಾರೋ, ನನ್ನ ಸಾಹಸ ಯಾರು ಬರ್ತಾರೋ ಇದವರಿಗೆ ನಾನು ಕಲಿಸಿದೆ. ನಾವು ಸಾಯ್ತೀವಿ, ನಮ್ಮ ಜೊತೆಗೆ ಬಂದಂಥವ್ರು ಅವ್ರಿಗೆ ಏನಂತ ಹೇಳಿದ್ರೆ, ನೋಡಪ್ಪ ಇದೆಲ್ಲ ಚೆನ್ನಾಗಿದೆ, ಹೆಸರುವಾಸ ಆಗಿದೆ, ನಾನೇನು ಗಳಿಸ್ಕೊಂಡಿದ್ದೆ, ನಂಗೆ ಏನು ಮಾಡ್ತೀವಿ, ಇನ್ನೊಬ್ಬರಿಗೆ ಇದನ್ನು ಹಂಚಿತೀವಿ. ಇನ್ನೊಬ್ಬರಿಗೆ ನಾವು ಇದರಲ್ಲಿ ಸಾಯ್ತಾ ಇದೆ, ನಾನಿದ್ದೆ ನೀವು ಸಾಯಿರಿ ಅಂತ. ಆಂಧ್ರದಲ್ಲಿ ಒಂದು ಅಕ್ಕಿ ಗ್ರೇನ್ ಅಂತ, ಅದು ತಯಾರು ಮಾಡೋ ಫಾರ್ಮುಲಾ ಅಪ್ಪ ಮಗನ ಬಿಟ್ಟರೆ ಯಾರಿಗೂ ಅದನ್ನು ಸ್ಪ್ರೆಡ್ ಮಾಡಲ್ಲ. ಯಾರಿಗೂ ಯಾಕೆ ಸ್ಪ್ರೆಡ್ ಮಾಡಲ್ಲ? ಇನ್ನೊಬ್ಬರು ಅದನ್ನು ಕ್ಯಾಚ್ ಮಾಡ್ತಾರೆ, ಇನ್ನೊಂದು ಕಂಪನಿ ಉತ್ಪತ್ತಿ ಆಗತ್ತೆ. ಮನುಷ್ಯ ಒಳ್ಳೇದು ಮಾತು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮನುಷ್ಯ ಒಳ್ಳೇದು ಮಾತ್ರ ಒಂಥರ ಮರವಾಗಿರ್ತಾನೆ, ಕೆಟ್ಟದೇನು ಮಾಡ್ತಾನೆ ಓಪನ್. ಈಗ ನಾನು ಸಾಯಿರಿ, ನೀವು ನಾನು ಸಾಯ್ತಾ ಇದ್ದಾರೆ, ನೀವು ಸಾಯಿರಿ ಅಂತ ನನ್ನ ಸ್ನೇಹಿತರು ಒಬ್ಬ ತೀರೋಗಿದ್ದಾರೆ ನೋಡಿ. ನಮ್ಮ ಮೈಗೆ ಜ್ವರ ಬಂದರೆ ಮೈ ಬೆಚ್ಚಗಾಗುತ್ತೆ, ಏನಾಗುತ್ತೆ? ಈ ಜಾಂಡೀಸ್ ಬಂದರೆ ಈ ಸಿಂಪ್ಟಮ್ಸ್ ನಮ್ಗೆ ಏನಾಗಲ್ಲ, ಒಂದು ದಿನ ನಮಗೆ ಗೊತ್ತಾಗಲ್ಲ. ಕಣ್ಣು ಯಾವಾಗ ಒಂಥರ ಕಲರ್ ಆದಮೇಲೆ, ರೀಸೆಸ್ ಏನಾದರೂ ಚೇಂಜ್ ಆದಮೇಲೆ ನಮಗೆ ಜಾಂಡೀಸ್ ಬಂದರೆ ಅನ್ನೋದು ನಮ್ಗೆ ಏನಾಗುತ್ತೆ, ಒಂದು ಮಾಹಿತಿ ಬರ್ತದೆ. ನನ್ನ ಫ್ರೆಂಡ್ ಒಬ್ಬ ಯಾವುದೋ ಊರಿಗೆ ಹೋಗಿ ಬಸ್ಸತ್ತು ಅಲ್ಲೇ ಸತ್ತವನು, ಅಲ್ಲೇ ಸತ್ತರು. ಇದು ಅರ್ಥ ಆಗಿದೆ. ಇದರಲ್ಲಿ ನಾನು 3 ವರ್ಷ ಸಹಜೀವನ ಮಾಡಿದೆ. ಏನು ಮಾಡಿದೆ? ಸಹಜೀವನ ಮಾಡಿದೆ 3 ವರ್ಷ. ಎಣ್ಣೆ ಮೊದಲನೇದಾಗಿ ದೇಹದ ಒಳಗೋಗಿದ ಮೇಲೆ ಇದು ನಮ್ಮನ್ನೇನು ಮಾಡ್ತದೆ ಅಂತ ಹೇಳಿದ್ರೆ, ನಮ್ಮ ಲಿವರ್ ಮೇಲೆ ಇದು ಫೈಟ್ ಮಾಡ್ತದೆ. ಯಾವ ಫೈಟ್ ಮಾಡ್ತಾರೆ? ಮನೆ ಕಳ್ಳ ಬಂದರೆ ಅರ್ಕಲ್ ಪಟ್ಟೆ ಹಾಕಿದ್ರೆ ಗೋಲ್ಡ್ ತಗೊಂಡು ಹೋಗ್ತಾನೆ. ಗೋಲ್ಡ್ ಅರ್ಕಲ್ ಪಟ್ಟೆ ಏನು ಮಾಡಲ್ಲ, ಮುಟ್ಟಲ್ಲ ಅವನು. ಇದು ಸುಮ್ಮನೆ ನಮಗೊಂದು ಭಾರ ಅಂತಾನೆ. ಎಣ್ಣೆನು ಒಳಗೆ ಹೋಗಿದ ಮೇಲೆ ನಮ್ಮ ಲಿವರ್ ಮೇಲೆ ಇದು ಫೈಟ್ ಮಾಡ್ತದೆ. ಯಾವ್ದ ಮೇಲೆ? ಈಗ ಎಣ್ಣೆ ನಮ್ಮ ಕೈ ಬೆರಳ ಮೇಲೆ ಫೈಟ್ ಮಾಡಿ, ಕೈ ಹೋಗಿದ್ರು ಕಾಲು ಹೋದ್ರೂ ನಾವು ಜೀವನ ಮಾಡ್ಬೋದು. ಎಣ್ಣೆ ಕೈ ಬೆರಳು ಹೋದ್ರೂ, ಒಂದು ಕಣ್ಣು ಹೋದ್ರೂ, ಒಂದು ಕೈ ಹೋದ್ರು, ಒಂದು ಕಾಲು ಹೋದ್ರು ನಾವೇನು ಮಾಡ್ಬೋದು? ಭಿಕ್ಷೆ ಹೆಚ್ಚಾದ್ರೆ ಜೀವನ ಮಾಡ್ಬೋದು. ಆದರೆ ಲಿವರ್ ಡ್ಯಾಮೇಜ್ ಆಗಿದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಳ್ಳೋಕ್ಕಾಗಲ್ಲ. ಮೊದಲನೇದಾಗಿ ಎಣ್ಣೆ ಒಳಗೋಗಿದ ಮೇಲೆ ಮೇನ್ ಯಾವುದಿದೆ ಅದನ್ನ ಫೈಟ್ ಮಾಡ್ತದೆ, ಲಿವರ್ ಮೇಲೆ. ಎರಡನೇದು ನಮ್ಮ ಹೆಸರನ್ನು ಹಾಳು ಮಾಡ್ತದೆ. ಹೆಸರನ್ನು ಏನು ಮಾಡ್ತದೆ? ಮೂರನೇದು ಕುಟುಂಬನೇ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತದೆ. ಅಂದರೆ ಒಂದೇ ದಿನ ಲಾಂಗ್ ಟರ್ಮ್ ಅಲ್ಲಿ ಒಂದು ಸಣ್ಣ ಮರ, ಒಂದು ಎಳೆ ಗಿಡ ನಾವು ಕಿತ್ತರೆ ಹೆಂಗೆ ಬರ್ತದೆ, ಅದು ಬುಡ ಸಮೇತ ಬರ್ತದೆ. ಈ ಕುಟುಂಬಗಳು ನಾಶ ಆಗುವಂಥದ್ದು ಬುಡ ಸಂಬಂಧ ನಾಶ ಆಗುತ್ತೆ. ಮಳೆ ಬಂದ್ರೂ ಮತ್ತೇನಾಗಲ್ಲ, ಚಿಗಿರಕ್ಕೆ ಏನಾಗಲ್ಲ, ಆಗಲ್ಲ. ಬುಡ ಇದ್ರೆ ಚಿಗಿರಕ್ಕೆ ಸಾಧ್ಯ. ಅರ್ಥ ಆಗಿದೆ. ಮೊದಲನೇದು ದೇಹದಲ್ಲಿ ಲಿವರ್ ಮೇಲೆ ಡ್ಯಾಮೇಜ್ ಮಾಡ್ತದೆ. ಎರಡು ಹೆಸರು ಹಾಳು ಮಾಡ್ತದೆ. ಒಂದು ಕುಟುಂಬ ಏನು ಮಾಡ್ತದೆ? ಸಂಪೂರ್ಣವಾಗಿ ಸರ್ವನಾಶ ಮಾಡ್ತದೆ. ಈಗ ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಅದರಲ್ಲಿ ಏನು ಬೆಳೆಯಲ್ಲ, ಅದರಲ್ಲಿ ಅದು ಸ್ಕ್ರಾಪ್, ಅದೇನಾಗುತ್ತದ ಆ ಥರ ಕುಟುಂಬಗಳು ಸರ್ವನಾಶ ಆಗತ್ತೆ. ಅರ್ಥ ಆಗಿದೆ. ಒಂದಿನ ಆಲೋಚನೆ ಮಾಡಿದೆ, ಕುಡಿಬೇಕು ಇವತ್ತು, ಕುಡಿದ್ರೆ ಪ್ರಜ್ಞೆ ಇರಬಾರ್ದು. ಏನಿರಬಾರ್ದು? ಪ್ರಜ್ಞೆ ಇರಬಾರ್ದು. ಆ ಥರ ಕುಡಿದು ಇದನ್ನು ನಾನು ಮುಕ್ತಾಯ ಮಾಡೋಣ ಅಂತ ಒಂದು ತೀರ್ಮಾನ ಫೈನ್ ಆಗಿದೆ. ತೀರ್ಮಾನ ಏನಿದೆ, ನೀವು ಎಷ್ಟೋ ಸರ್ತಿ ಬಿಡಬೇಕಂದ್ರೆ ತೀರ್ಮಾನ ಮಾಡಿದ್ರೆ, ತೀರ್ಮಾನ ನಿಮ್ಮ ನಿಯಂತ್ರಣಕ್ಕೆ ಬರಲಿಲ್ಲ. ತೀರ್ಮಾನ ಏನಾಗಿಲ್ಲ. ಈಗ ನಾವೇನು ಬೆಟ್ಟಕ್ಕೆ ಹಗ್ಗ ಕಟ್ಟರೆ ನಾವೇನು ಬೆಟ್ಟ ಇಳಿಯಕ್ಕಾಗತ್ತೆ? ಅದೇನಾಗುತ್ತೆ, ಹಗ್ಗ ಏನಾಗುತ್ತೆ, ಕಟ್ಟಾಗತ್ತೆ. ನಮ್ಮ ನಿಯಂತ್ರಣ, ನಮ್ಮ ಯೋಚನೆ ಆ ಥರ ಕಟ್ಟಾಗತ್ತೆ. ನಾನು ಯೋಚನೆ ಮಾಡಿದೆ,
ಕುಡಿದಿದೆ ಪ್ರಕ್ರಿಯೆ ಇದ್ದಂಗೆ, ಆದರೆ ನನ್ನ ಕೈ ಬಿಡಕ್ಕೆ ಎಣ್ಣೆ ಒಂಥರ ನಾವು ಯಾಸಿಡ್, ಎಣ್ಣೆ ಏನಾಗಿದೆ ಯಾಸಿಡ್, ಯಾಸಿಡ್ ಮೆತ್ತಗೆ ಸೋರ್ತದೆ. ಏನು ಮಾಡ್ತೀವಿ ತಲದಿಂದ ಹೆಂಗಿರ್ತದೆ ಮೆತ್ತಗೆ ಸೋರ್ತದೆ. ಎಣ್ಣೆ ಏನಾಗುತ್ತೆ ಈ ಆಸಿಡ್ ಬೇಗ ಸೋರ್ತದೆ, ಇದು ನಮ್ಮದು ನಿಧಾನ ಸೋರ್ತದೆ. ಈಗ ಆಲೋಚನೆ ಮಾಡಿದ್ರೆ ನನ್ನ ಕೈಯಲ್ಲಿ ಬಿಡಕ್ಕಾಗಲಿಲ್ಲ. ನಾನೊಂಥರ ಕಬ್ಬುಣ, ಎಣ್ಣೆ ಬಂದು ಮ್ಯಾಗ್ನೆಟಿಕ್ ಹೋಲಿಕೆ ಮಾಡೋಣ. ಎಣ್ಣೆ ಯಾವ್ದಕ್ಕೆ ಹೋಲಿಕೆ ಮಾಡೋಣ? ಮ್ಯಾಗ್ನೆಟಿಕ್ ಕಬ್ಬುಣ ಏನು ಮಾಡ್ತದೆ? ಈ ಕಬ್ಬು ಈ ಮ್ಯಾಗ್ನೆಟಿಕ್ ಏನಿಲ್ಲ ಅಂದ್ರೆ ಸೆನ್ಸ್ ಇಲ್ಲ. ಮ್ಯಾಗ್ನೆಟಿಕ್ ಏನಿಲ್ಲ. ಯಾರನ್ನ ಈಗ ಮಗುವನ್ನು ಎಳಿತದೆ, ನುತ್ಕೂರ್ನ ಎಳಿತದೆ, ಈ ಒಂದು ಸಿಗ್ನಲ್ ಅಲ್ಲಿ ಕೈ ತಾಳ್ತಾರಲ್ವ ಅವರು ಎಲ್ಲರನ್ನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಸೆನ್ಸ್ ಇಲ್ಲ. ಇದೇನಿಲ್ಲ. ಈಗ ನಾನು ಹೋಗಿ 5 ವರ್ಷ ಹುಡುಗನ ಹತ್ರ ಬಾರ ನೋಡ್ಕೊಳ್ಳೋಣ ಅಂದ್ರೆ ಏನಾಗುತ್ತೆ? ಈಗ ಒಂದು ಏಜ್ ಹತ್ರ ಬಾರ ನೋಡ್ಕೊಳ್ಳೋಣ ಅಂದ್ರೆ ಅದು ತೂಕ ಇರ್ತದೆ. ಹೋಗ ನಾನು 5 ವರ್ಷ ಹುಡುಗನ ಹತ್ರ ಬಾರ ನೋಡ್ಕೊಳ್ಳೋಣ ಅಂದ್ರೆ ಏನಾಗುತ್ತೆ? ಸೆನ್ಸ್ ಇರಲ್ಲ. ಈ ಕಬ್ಬಣ ನಾವು ಇದೇನು ಮ್ಯಾಗ್ನೆಟಿಕ್ ಎಣ್ಣೆ ಆಗಿದೆ, ಯಾರು ಎಲ್ಲರೂ ಏನ್ ಮಾಡ್ತದೆ? ಹಚ್ಕೊಂತದೆ. ಕಬ್ಬಣ ಅಂದ್ರೆ ನೀವು ನಾವೇನು, ನಮ್ಮ ಹತ್ರ ಕಾಸಿಲ್ಲ ಅಂದ್ರೆ ನಾವು ಕುಡಿಯೋರು, ನಮ್ಗೆ ಏಜ್ ಲಿಮಿಟ್ ಇಲ್ಲ. ನಮ್ಗೇನಿಲ್ಲ, ಏಜ್ ಲಿಮಿಟ್ ಏನಿಲ್ಲ. ಸಣ್ಣ ಬಾಣ ಬಚ್ಚಾಡ್ತೀವಿ, ದೊಡ್ಡವ್ರು ಬಂದ್ರೆ ದೊಡ್ಡಪ್ಪ ಅಂತ ಹೆಗ್ಲ ಮೇಲೆ ಕೈ ಹಾಕೊಂಡು ನೀರಲ್ಲಿ ಹಾಲು ಮಿಕ್ಸ್ ಆಗುತ್ತೆ ನೋಡಿ, ಆ ಥರ ನಾವು ಬೆಳಿಗ್ಗೆ ಹಾಕ್ಬಿಡ್ತೀವಿ. ಏನಾಗುತ್ತೆ ಆ ಥರ? ನಾನೊಂದು ದಿನ ಕಳ್ಳ ಜೊತೆ ನೆಂಟಿದ್ದೀನಿ. ಯಾಕೆ ಪೊಲೀಸರು ನೋಡೋದು ನಮ್ಮನೇನಂತಾರೆ? ಕುಡುಕನಾಗಿದೆ ನಿಜಾನೇ, ಕಳ್ಳನ ಅಪ್ಡೇಟ್ ಆಗಿಲ್ಲ. ಕಳ್ಳನಾಗಿ ನಾನೇನಾಗಿಲ್ಲ, ಅಪ್ಡೇಟ್ ಆಗಿಲ್ಲ. ಈ ಕುಡುಕುತನ ಕಳ್ಳನ ಜೊತೆ ನಮ್ಮನ್ನ ಏನು ಮಾಡ್ತಾ ಅಪ್ಡೇಟ್ ಮಾಡಿ ಸಾಹಸ ಮಾಡಿಸಿದೆ. 94ರಲ್ಲಿ ನನ್ನ ಕೈನಲ್ಲಿ ತಿಂಗಳಿಗೆ 1.5 ಲಕ್ಷ ದುಡ್ಡು ನೀಡಿದೆ. ನನ್ನ ಪೇಮೆಂಟ್ 50,000. ಇಲ್ಲಿ ಕೂತಂಥವ್ರು ತಿಂಗಳಿಗೆ 94 50,000 ಪೇಮೆಂಟ್ ನೋಡಿದ್ರೆ ಇದ್ದಾರ? 94ರಲ್ಲಿ 50,000 ರೂಪಾಯಿ ನನ್ನ ಪೇಮೆಂಟ್. ದಿನ ಬಿಟ್ಟರೆ ದಿನ ದುಡ್ಡು ಸಿಗುತ್ತೆ. ದಿನ ಬಿಟ್ಟರೆ ಇವತ್ತು ದುಡ್ಡು ಬಂದಿಲ್ಲ ಅಂದರೆ ನಾಳೆ ಬರ್ತದೆ. ನಂದು ರೊಟೇಷನ್ ಆಗುತ್ತೆ. ನಂದು ಮೆಟೀರಿಯಲ್ ಕಾಂಟ್ರಾಕ್ಟು, ಮೆಟೀರಿಯಲ್ ದುಡ್ಡು, ಲೇಬರ್ ದುಡ್ಡು, ನನ್ನ ದುಡ್ಡು ತಿಂಗಳಿಗೆ 1.5 ಲಕ್ಷ ನಾನು ನೋಡಿದೆ. ಎಷ್ಟು ಲಕ್ಷ? ಯಾವ ಎಸ್ ಪಿನಲ್ಲಿ? 94ರಲ್ಲಿ. ಈ ಅಭ್ಯಾಸಕ್ಕೆ ನಾನು ಒಳಗಾಗಿದ್ಮೇಲೆ ಕೊನೆಗೆ ನನ್ನ ಸಹವಾಸ 90ಗೆ ಕಳ್ಳನ ಜೊತೆ ನಾನು ಏನು ಮಾಡಿದೆ, ಅವ್ರು ಹಿಂಬಾಲಿಸಿದೆ. ಕಳ್ಳನ ಜೊತೆ ಪೊಲೀಸರು ನಮ್ಮನ್ನೇನಂತಾರೆ? ನಾನು ಲೈಫಲ್ಲಿ ಗೆಸ್ಸೇ ಮಾಡಿಲ್ಲ. ಲೈಫಲ್ಲಿ ಏನು ಮಾಡಿಲ್ಲ? ತಿಂಗಳಿಗೆ 3,000-4,000 ಸಂಬಳ ಬಂದರೆ ನಾವು ಅಂತ ಯೋಚನೆ ಮಾಡಬೇಕು. ತಿಂಗಳಿಗೆ ನನಗೆ ಎಷ್ಟು? 1.5 ಲಕ್ಷ ಕೈ ಸಿಗುತ್ತೆ. ನನ್ನ ಪೇಮೆಂಟ್ 50,000. ನನ್ನ ಪೇಮೆಂಟು ನಮ್ಮಣ್ಣ ಒಂದು ಕಡೆ ಬುದ್ಧಿ ಹೇಳ್ತಾರೆ, ತಮ್ಮ ಒಂದು ಮೀಟಿಂಗ್ ನಡೀತದೆ ಹೋಗೋಣ ಬನ್ನಿ ಅಂತ. ಮನುಷ್ಯ ಒಳ್ಳೇದು ಯಾವತ್ತೂ ಆಯ್ಕೆ ಮಾಡ್ಕೊಳ್ಳಲ್ಲ. ಮನುಷ್ಯ ಏನು ಮಾಡಲ್ಲ? ಒಳ್ಳೇದು ಯಾವತ್ತೂ ಆಯ್ಕೆ ಮಾಡಲ್ಲ. ಕೆಟ್ಟದ್ದು ಬೇಕಾದ್ರೆ ಆಯ್ಕೆ ಮಾಡ್ಕೊತೀವಿ. ಕೆಟ್ಟದ್ದು ನಮ್ಮಣ್ಣ 3 ವರ್ಷ ಹೇಳಿದೆ ನನಗೆ, ತಮ್ಮ ಒಂದು ಮೀಟಿಂಗ್ ನಡೀತದೆ ಬನ್ನಿ ಹೋಗೋಣ ಅಂತ. ಅದಕ್ಕೆ ನಾನು ಅಗ್ರಿ ಆಗಿಲ್ಲ. ಅಗ್ರಿ ಆಗಿಲ್ಲ. ಹೊಸ ವರ್ಷ ಬಂತು, 2001 ಬರ್ತಾ ಇದೆ. 4 ಜನ ನಾವು ಬಾರ್ ಕೊಟ್ಟಿದ್ದೆ. ಚಿಟ್ಟಿ ದೋಸ್ತೆ ಬಾಟ್ಲು ಹೊಡೆದವನು. ಚಿಟ್ಟಿ ದೋಸ್ತೆ ಚುಚ್ಚಕ್ಕೆ ಎಷ್ಟು ಸಮಯ ಬೇಕು? 2 ಸೆಕೆಂಡ್ ಸಾಕು. ಪರಮಾತ್ಮ ನನ್ನನ್ನು ಉಳಿಸಿ ನನಗೊಂದು ಪ್ರಾಣ ಭಿಕ್ಷೆ ಕೊಟ್ಟರು. ಏನು ಕೊಟ್ಟರು? ಪ್ರಾಣ ಭಿಕ್ಷೆ ಕೊಟ್ಟಿದ್ದು. ಇವತ್ತು ನಿಮ್ಮ ಮುಂದೆ ನಾನೇನಾಗಿದೆ? ಇವತ್ತು ಜೀವಂತವಾಗಿ ನಿಂತಿದೆ. ಕೆಲವರು ಭಿಕ್ಷೆ ಬೇಡ್ತಾರೆ, ವಯಸ್ಸಾಗಿದೆ. ಏನಕ್ಕಾಗಿ? ಹೊಟ್ಟೆ ಕಾಲಕ್ಕಾಗಿ. ಮತ್ತು ಅವರು ಭಿಕ್ಷೆ ಬೇಡುವಂಥ ಹಿನ್ನೆಲೆ ಏನು ಗೊತ್ತಾ? ಅದಕ್ಕೆ ಕಾರಣ ನಾವೇ. ಅದಕ್ಕೆ ಜವಾಬ್ದಾರಿ ಇರುವಂಥವರು ಜವಾಬ್ದಾರಿ ಮರೆತು, ಹೌದಲ್ವಾ? ಈಗ ನಾವು ಯಾರೇ ಈಗ ನಮ್ಮನೇಲಿ ಹೋದ್ರೂ ನಿಮ್ಮನೇಲಿ ಹೋದ್ರೂ ಅದು ಪ್ರಭಾವ ನಮ್ಮೆಲ್ಲರಿಗೆ ಬೀಳುತ್ತೆ. ನಾವು ಜವಾಬ್ದಾರಿ ಗೆದ್ದಿದ್ರೆ ಅವರು ಆ ಸ್ಥಿತಿಗೆ ಹೋಗ್ತಾ ಇರಲಿಲ್ಲ. ಈಗ ಇವತ್ತು ನಿನ್ನೆ ಒಬ್ಬರು ನಮ್ಮ ತೆಲುಗವರು, ನಾನು ತೆಲುಗವರು, ಅವರು ಒಬ್ಬರು ಏನಾಗಿದೆ ಅಂತ ಹೇಳಿದ್ರೆ, ಅವರು ಕುಡಿತಾ ಇದ್ರು. ಅವ್ರು ಏನಾಗಿದ್ರು? ಕುಡಿತಾ ಇದ್ರು. ಕುಡಿದು ನಿನ್ನೆ ಒಂದು ಕಡೆ, ಇವತ್ತು ಮಂಗಳವಾರ, ಬುಧವಾರ ಒಂದು ಕಡೆ ಬಿದ್ದರು. ಬುಧವಾರ ಬಿದ್ದರು. ತಲೆ ಕೇಟ್ ಆಗಿದೆ, ಬ್ಲಡ್ ಕ್ಲಾಟ್ ಆಯಿತು, ತೀರೋಗಿದ್ರು.
ನಿನ್ನೆ ಸಾಯಂಕಾಲ 6 ಗಂಟೆಗೆ ಅವ್ರನ್ನ ನಾನು ಇಲ್ಲಿ ವಿಕ್ಟೋರ್ ಹಾಸ್ಪಿಟ್ಲ್ ನೋಡಿದೆ. ಇವತ್ತು 4 ಗಂಟೆಗೆ ಬಂದ್ ಮಾಡಿದರು. 4 ಗಂಟೆಗೆ ಹೆಂಡತಿ, 2 ಗಂಡು ಮಕ್ಕಳು, 1 ಹೆಣ್ಮಕ್ಳು. ಜವಾಬ್ದಾರಿ ಅರಿತು ಅವ್ರು ಏನು ಮಾಡಿದ್ರು, ಔಟ್ ಆಫ್ ಬಾರ್ಡರ್ಗೆ ಹೋಗಿ ತಮ್ಮ ಜೀವಿತವನ್ನು ಮೊನ್ನೆ ಒಬ್ಬರನ್ನೇ ಸೇರಿಸಿದೆ ರಿಯಾಬಲ್ಲಿ. ಒಂದು ರಿಯಾಬಲ್ಲಿ ನಾನು 40 ಜನ ಸೇರಿಸಿದೆ. ನಾವು ರಿಯಾಬಲ್ಲಿ ಕ್ಲಾಸ್ ಮಾಡಿ ದುಡ್ಡು ತಗೊಳ್ಳಲ್ಲ, ನಮ್ಗಂತೂ ಒಂದು ಮರ್ಯಾದೆ ಇದೆ. ನಮ್ಗನ್ನೋದು ಮರ್ಯಾದೆ ಇದೆ. ಈಗ ಕಾಸು ಇವ್ರ ಹತ್ರ ಕಾಸು ತೊಗೊಂಡ್ರೆ ತಗೊಳ್ತಾರೆ, ಕಾಸು ಬೇಡ ಅಂದ್ರೆ ಬಿಟ್ಬಿಡ್ತಾರೆ. ಒಂದು ರಿಯಾಬಲ್ಲಿ ನಾವು 40 ಜನ ಸೇರಿಸಿದ್ವಿ. ಒಬ್ಬರು ಸೇರಿಸಿ ಅವ್ರು ಹೇಳಿದ್ರು, ಸರ್ ನೀವು ಹೇಳಿದ್ರು ನೆಕ್ಸ್ಟ್ ಟೈಮ್ ಇವ್ರನ್ನ ನಾವು ಅಲೋ ಮಾಡಲ್ಲ, ಇವ್ರು ಜಾಂಡೀಸ್ ಇದೆ, ನೆಕ್ಸ್ಟ್ ನೀವು ಹೇಳಿದ್ರು ಅಲೋ ಮಾಡಲ್ಲ, ನೀವು ತಪ್ಪು ತಿಳ್ಕೊಬೇಡ ಅಂತ ಹೇಳಿದ್ರು. ಅವರು ರಿಯಾಬಿಂದ ಹೊರಗೆ ಬಂದರು, ಕುಡಿದು ಜಾಂಡೀಸ್ ಆಯಿತು. ಆಂಧ್ರದಲ್ಲಿ ಹಾಸ್ಪಿಟಲ್ 1.5 ಲಕ್ಷ ಖರ್ಚು ಮಾಡಿದ್ರು. ಖರ್ಚು ಮಾಡಿ ಅವ್ರು ಏನು ಮಾಡಿದ್ರು, ಪ್ಯಾಕ್ ಮಾಡಿ ಈ ಫುಡ್ ಡೆಲಿವರಿ ಅವ್ರು ಫುಡ್ ತರ್ತಾರಲ್ವ, ಆ ಥರ 1.5 ಲಕ್ಷ ದುಡ್ಡು ತಗೊಂಡು ಹೆಣ ಕಳ್ಸೋರು. 1.5 ಲಕ್ಷ ದುಡ್ಡು ತಗೊಂಡು ಹೆಣ ಕಳ್ಸೋರು. 2 ಹೆಣ್ಣು ಮಕ್ಕಳು ಇದ್ದಾರೆ, ಗಂಡು ಮಗು ಸಣ್ಣವನು. ಅವರು